ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅನುಪಮ, ಅಮ್ಮನಿಗೆ ನೀನಾದರೂ ಹೇಳು. ನನ್ನ ಹೆಸರಲ್ಲಿದ್ದರೆ ಬೇರೆಯವನಾಗಿರೋದಕ್ಕೆ ಹೋಗೋದಕ್ಕೆ ಅಮ್ಮ ಯೋಚನೆ ಮಾಡ್ಬೋದು. ಆದರೆ ಈಗ ಆಸ್ತಿ ನಿನ್ನ ಹೆಸರಲ್ಲಿದೆ, ಇನ್ನೂ ಯಾಕೆ ಯೋಚನೆ ಮಾಡ್ತಿದ್ದಾರೆ? ನನ್ನ ಮಗಳಿಗೆ ಚಿಕ್ಕ ವಯಸ್ಸಿಂದ ದೊಡ್ಡ ತುಂಬು ಕುಟುಂಬ ಅಂದರೆ ತುಂಬ ಇಷ್ಟ. ಬೋರ್ಡ್ ಮೇಲೆ ಅಜ್ಜಿ, ತಾತ, ಚಿಕ್ಕಪ್ಪ, ಚಿಕ್ಕಮ್ಮ, ತಂಗಿ, ಅತ್ತೆ, ಭಾವ, ಮಾವ ಅಂತ ಹೆಸರು ಬರಿತಾ ಇದ್ಲು. ನನಗೆ ಯಾಕಪ್ಪ ಇಷ್ಟು ದೊಡ್ಡ ಫ್ಯಾಮಿಲಿ ಇಲ್ಲ ಅಂತ ಕೇಳಿದ್ರೆ ನಿಜ ಹೇಳೋಕ್ಕಾಗ್ದೆ ನಾನು ಅನಾಥ ಅಂತ ಸುಳ್ಳು ಹೇಳ್ತಾ ಇದ್ದೆ. ಆವಾಗ ನಾನು ಅನಾಥ ಅಂತ ಹೇಳಿದ್ದೆ. ಈಗ ನೀವು ಆ ಮನೆಗೆ ವಾಪಸ್ ಹೋಗ್ಲಿಲ್ಲ ಅಂದ್ರೆ ನನ್ನ ಮಗಳು ಕೂಡ ಅನಾಥಳಾಗ್ಬಿಡ್ತಾಳಮ್ಮ. ನಾನು ಕೇಳ್ದೆ ಅಂತ ಅಲ್ದೇ ಇದ್ರು ನನ್ನ ಮಗಳನ್ನ ನೆನೆಸ್ಕೊಂಡು ನಿನ್ನ ಮನಸ್ಸನ್ನ ಬದಲಾಯಿಸ್ಕೊಳಮ್ಮ. ಅಪ್ಪ, ನೀನಾದ್ರೂ ಹೇಳಪ್ಪ. ಮಾಧುರಿ ಸತ್ ಹೋದ್ಮೇಲೆ ನನ್ನ ಮಗಳು ಒಂಟಿಯಾಗಿ ಅನಾಥಳಾಗಿ ಉಳಿಬಾರ್ದು ಅಂತಾನೆ ಅನುಪಮನ ಗಾರ್ಡಿಯನಾಗಿ ಇಟ್ಟೆ ಅಮ್ಮ. ಹಾಗಾದ್ರೂ ನಿಮ್ಮೆಲ್ಲರ ಪ್ರೀತಿ ನನ್ನ ಮಗಳಿಗೆ ಸಿಗುತ್ತೆ ಅಂತ ನಿಮ್ಮೆಲ್ಲರ ಪ್ರೀತಿ ಇಷ್ಟು ದಿನ ನೋಡಿ ಇವಾಗ ಒಂಟಿಯಾಗ ಮನೇಲಿದ್ರೆ ನನ್ನ ಮಗಳು ತಡ್ಕೊಳ್ಳೋದಿಲ್ಲಮ್ಮ. ಅಯ್ಯೋ, ಇನ್ನು ನನ್ನ ಮಗಳು ಅಂತಿದ್ದೀನಲ್ಲ ಅಮ್ಮ. ನೀನ್ ದೇವಸ್ಥಾನದಲ್ಲಿ ಎಲ್ರ ಮುಂದೆ ಕಲ್ಯಾಣಿ ನನ್ನ ಮೊಮ್ಮಗಳು ಅಂತ ಹೇಳಿ ಅನುಪಮಗೆ ದತ್ತು ಕೂಡ ಕೊಡಿಸಿದ್ಯಲ್ಲಮ್ಮ. ಅನುಪಮಗೆ ಕಲ್ಯಾಣಿನ ಮಗಳನ್ನ ಮಾಡ್ತೀಯಲ್ಲಮ್ಮ, ಮರ್ತು ಹೋದ್ಯಾ? ನಿನ್ ಮೊಮ್ಮಗಳನ್ನ ನೀನೇ ಹಾಗೆ ಬಿಟ್ಬಿಟ್ರೆ ಹೇಗಮ್ಮ? ಹೌದಮ್ಮ, ಕಲ್ಯಾಣಿ ಈಗ ನನ್ನ ಮಗಳು. ನಾನು ಅವಳನ್ನ 9 ತಿಂಗಳು ಹೊತ್ತು ಹೆರ್ದೆ ಹೋದ್ರೂ ಕೂಡ ಅವಳು ನನ್ನ ಮಗಳೇ ಅಲ್ವಾ ಅಮ್ಮ? ಕಲ್ಯಾಣಿ ನನ್ನ ಜೀವನದಲ್ಲಿ ಬಂದು ನನಗೆ ಸಿಗದೆ ಇದ್ದ ಒಂದು ತಾಯ್ತನದ ಭಾಗ್ಯನ ತಂದು ಕೊಟ್ಟಿದ್ದಾಳಮ್ಮ. ಆ ತಾಯ್ತನದಲ್ಲಿದ್ದ ಆನಂದನ ನಾನು ಸವಿಯೋದಕ್ಕೂ ಮುಂಚೆ ಅದು ನೀರಾಗಿ ಕರ್ಗೋಯ್ತಮ್ಮ. ನಾನು ಅಮ್ಮ ಅಂತ ಕರೆಸ್ಕೊಳ್ಳೋ ಅದೃಷ್ಟನ ದೇವರು ನನಗೆ ಕೊಡ್ಲೇ ಇಲ್ಲ. ಈಗ ನೀನ್ ಮನಸ್ಸು ಮಾಡಿದ್ರೆ ನನಗೆ ಸಿಕ್ಕತ್ತಮ್ಮ. ಸರಿ, ಅನುಪಮಂಗೋಸ್ಕರ ತಾಯಿ ಮಗಳ ಪ್ರೀತಿನ ದೂರ ಮಾಡೋಕ್ಕಾಗ್ದೆ ಒಪ್ಕೋತಿದ್ದೀನ್ರಿ. ಚಿಕ್ಕ ಮಗು ಆಗೋಗ್ಬೇಕು ಅನ್ಸ್ತಿದೆ ಕಂದ. ಈ ನೋವನ್ನ ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲ.
ನಮ್ಮಪ್ಪನ್ಗೆ ನಡೆದಿದ್ ಗೊತ್ತಾಗದೆ ಇದ್ದಿದ್ರೆ ಜೈಲಲ್ಲಾದ್ರೂ ಸಂತೋಷವಾಗಿರ್ತಾರೆ ಅನ್ಕೊಂಡೆ. ಆದ್ರೆ ಅಪ್ಪನ್ಗೆ ನನ್ ಜೀವನ ಹೀಗಾಗೋಯ್ತು ಅಂತ ಗೊತ್ತಾಗಿದೆ. ಅಲ್ಲಿ ಅಪ್ಪ ನನ್ನ ನೋಡ್ತಿದ್ದ ಹಾಗೆ ನನಗೆ ಅಳು ತಡ್ಕೊಳಕ್ಕಾಗ್ಲಿಲ್ಲ. ಕಡೆ ಪಕ್ಷ ನಮ್ಮಪ್ಪನ್ನ ಪ್ರೀತಿಯಿಂದ ಮಾತಾಡ್ಸೋಕ್ಕೂ ಆಗ್ಲಿಲ್ಲ. ನಿಮ್ಮಪ್ಪ ಅಡ್ಡ ಬಂದ್ಬಿಟ್ರು. ನಿಮ್ಮಪ್ಪನೂ ಇವಾಗ ತಂದೆ ಅಲ್ವಾ? ಆದ್ರೆ ತಂದೆ ಪ್ರೀತಿನ ಅರ್ಥನೇ ಮಾಡ್ಕೊಳ್ಳಿಲ್ಲ. ನಿಮ್ಮಮ್ಮನ್ನ ನಿನ್ನಿಂದ ನಿಮ್ಮಪ್ಪನಿಂದ ನಾನ್ ದೂರ ಮಾಡಿದೀನಿ ಅಂತ ನನ್ ಮೇಲೆ ನಮ್ಮಮ್ಮನ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ. ನಿಮ್ಮಪ್ಪ ನನ್ಗೆ ಕುಟುಂಬನೇ ಇಲ್ದಿರೋ ಹಾಗೆ ಮಾಡ್ಬಿಟ್ಟಿದ್ದಾನೆ. ಮುಂಚೆ ಎಲ್ಲ ನಿಮ್ಮಪ್ಪ ತುಂಬಾ ಒಳ್ಳೆಯವನು ಅಂತ ಅನ್ಕೊಂಡಿದ್ದೆ. ಅದು ತಪ್ಪು. ನಿಮ್ಮಪ್ಪನಲ್ಲಿ ಹೊರಗಡೆ ಕಾಣಿಸ್ದೇ ಇರೋ ಒಬ್ಬ ದೊಡ್ಡ ರಾಕ್ಷಸ ಇದ್ದಾನೆ ಅಂತ ಇವತ್ತೇ ನನ್ಗೆ ಅರ್ಥ ಆಗಿದ್ದು. ಅಷ್ಟಕ್ಕೂ ಕರುಣೆ, ದಯೆ, ಪ್ರೀತಿ ಅನ್ನೋದು ಏನೂ ಇಲ್ಲ ನಿಮ್ಮಪ್ಪನ್ಗೆ. ಥ್ಯಾಂಕ್ ಯು. ಏನು ನನ್ನ ಮಗುಗೆ ಈಗ್ಲಿಂದಾನೇ ನನ್ನ ಬಗ್ಗೆ ಕೆಟ್ಟದಾಗಿ ಹೇಳ್ಕೊಡ್ತಿದ್ಯಾ? ನೀನ್ ಹೇಳ್ದ ಹಾಗೆ ನಾನು ರಾಕ್ಷಸನೇ. ನನ್ನನ್ನು ಹಾಗೆ ಬದಲಾಯಿಸಿದ್ದು ನೀನು, ನಿನ್ನ ಜೊತೆಯಲ್ಲಿರೋ ನಿನ್ನ ಕುಟುಂಬ. ಎಲ್ರೂ ಸೇರಿ ಹ್ಯಾಪಿ ಆಗಿದ್ದ ನನ್ನ ಲೈಫ್ನ ನಾಶ ಮಾಡ್ಬಿಟ್ರಿ. ಅದಕ್ಕೆ ಎಲ್ರೂ ಒಟ್ಟಿಗೆ ಹೊರಗಡೆ ಕಳಿಸಿದ್ದು. ಇನ್ನು ಜೀವನದಲ್ಲಿ ಅವ್ರಿಗೆ ಮನೆಗೆ ಬರೋದು ಇಲ್ಲ, ನೀನು ಅವ್ರ ಹತ್ರ ಹೋಗೋದು ಇಲ್ಲ. ಈ ಮನೇಲೇ ಇರ್ತೀವಿ, ಈ ಮನೆ ಬಿಟ್ಟು ಹೋಗಲ್ಲ ಅನ್ನೋರು ಯಾರಾದ್ರೂ ಇದ್ರೆ ನನ್ನ ಮಗನ್ನ ದಾಟ್ಕೊಂಡು ಹೋಗಿ. ಆಗ ಎಲ್ರೂ ಈ ಮನೇಲೇ ಇರ್ಬೋದು. ಅದಲ್ಲ ಅಪ್ಪ, ನೀವಿನ್ನೇನೇ ಮಾತಾಡಿದ್ರು, ನನ್ನ ಕನ್ವಿನ್ಸ್ ಮಾಡಕ್ ನೋಡಿದ್ರು, ನನ್ನ ಮೇಲೆ ನನ್ನ ಮಗು ಮೇಲೆ ಆಣೆ. ಅಪ್ಪ, ಅಮ್ಮ ಶೌರ್ಯ ಅಂದಿರೋ ಮಾತನ್ನ ನೆನ್ಪು ಮಾಡ್ಕೊಂಡಿದ್ದಾಳೆ. ಇದು ಶೌರ್ಯನ ಮನೆ ಆಗಿದ್ರೆ ಶೌರ್ಯ ಅಂದ ಮಾತುಗಳು ಅನ್ವಯಿಸುತ್ತೆ. ಆದ್ರೆ ಇದು ನಮ್ಮ ಮನೆ. ನಮ್ಮ ಮನೆ ಒಳಗೆ ನಾವು ಬರೋದಕ್ಕೆ ಯಾರ ಪರ್ಮಿಷನ್ ಅಗತ್ಯ ಇಲ್ಲ. ಬಾರಮ್ಮ. ಜೀವನ ಪೂರ್ತಿ ಒಬ್ರು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತಾ ನೋವಲ್ಲೇ ಕಣ್ಣೀರ್ ಹಾಕ್ತಾ ಕೂತಿರ್ಬೇಕೆ ಹೊರತು ಇನ್ನೇನು ಮಾಡ್ಕೊಳಕ್ಕಾಗಲ್ಲ. ಅವ್ರ ಈ ಮನೆ ಹೊಸಲನ್ನ ನನ್ನ ಜನ್ಮದಲ್ಲಿ ತುಳಿಯೋಕ್ ಬಿಡೋದಿಲ್ಲ. ಶೌರ್ಯ, ದಮಯಂತಿ, ಇದೇನಣ್ಣ, ಎಲ್ರನ್ನೂ ಕರ್ಕೊಂಡ್ ಬಂದಿದ್ಯಾ? ಓಹೋ, ಇದೊಂದು ಸಲ ಇವ್ರೆಲ್ರನ್ನೂ ಕ್ಷಮಿಸಿ ಈ ಮನೇಲಿರೋದಕ್ಕೆ ಅವಕಾಶ ಮಾಡ್ಕೊಡು ಶೌರ್ಯ. ಇನ್ನೊಂದ್ಸಲ ಈ ತರ ತಪ್ಪ ಆಗೋದಿಲ್ಲ ಅಂತ ನಮ್ ಮಧ್ಯೆ ರಾಜಿ ಮಾಡೋದಕ್ಕೆ ಅಂತ ಕರ್ಕೊಂಡ್ ಬಂದ್ಯಾ? ಬಾಯ್ ಮುಚ್ಚು. ಮಾತುಗಳು ಹುಷಾರಾಗಿ ಬರ್ಲಿ ದಮಯಂತಿ. ಇನ್ನೊಂದು ಮಾತಾಡಿದ್ರು ತಂಗಿ ಅನ್ನೋ ವಿಷಯನ ನಾನು ಮರ್ತು ಹೋಗ್ಬೇಕಾಗತ್ತೆ. ಅಮ್ಮ ಅಪ್ಪ ತಪ್ಪಾಗಿ ಹೋಗಿದೆ ಅಂದ್ರೆ
ನೀನು ನಿನ್ನ ಮಗ ಕ್ಷಮಿಸ್ತೀರಾ? ಅಷ್ಟಕ್ಕೂ ಆ ಮಾತನ್ನೋದಕ್ಕೆ ನಿನಗೆ ಬಾಯಿ ಹೇಗೆ ಬಂತು ದಮಯಂತಿ? ನಮ್ಮಮ್ಮನಿಗೆ ಹೇಳೋದಕ್ಕೂ ಮೊದಲು ನೀವೆಲ್ಲ ಈ ಮನೆಗೆ ಯಾಕೆ ಬಂದ್ರಿ ಅಂತ ಹೇಳಿ. ನೀನ್ ಯಾರೋ? ನಿನ್ನ ಮನೆನಾ? ನಮ್ಮ ಅಪ್ಪ ಅಮ್ಮನ ಮನೆ ಇದು. ನಿನ್ನ ಮನೆ ಹೇಗಾಯ್ತು ಮಿಸ್ಟರ್ ಶೌರ್ಯ? ಹೇಗಾಯ್ತು ಯಾವಾಗಾಯ್ತು ಅಂತ ನಿಮ್ಮ ತಾಯಿ ಶಿವಪಾರ್ವತಿ ಅವರು ನಿಮಗೆ ಹೇಳಿಲ್ವ ಮಿಸ್ಟರ್ ಅಜಯ್ ಅವರೇ? ಹೇಳಿದ್ರು, ಆದ್ರೆ ಬರ್ದ್ಕೊಡೋಕೆ ಅವ್ರು ಯಾರು, ಬರ್ಸ್ಕೊಡೋದಕ್ಕೆ ನೀನ್ ಯಾರು? ಈ ಮನೆ ನಾನ್ ಚಿಕ್ಕವನಿದ್ದಾಗ್ಲೇ ನನ್ನ ಹೆಸರಿಗೆ ನನ್ನ ತಮ್ಮ ಚಿನ್ನಿ ಕೃಷ್ಣನ್ ಹೆಸರು ಮೇಲೆ ನಮ್ಮಮ್ಮ ಅವ್ರು ಬರ್ದಿದ್ದಾರೆ. ಅಂದ್ರೆ ಈ ಮನೆಯಲ್ಲಿ ಅರ್ಧ ಆಸ್ತಿ ನಂದು, ಇನ್ನ ಅರ್ಧ ಆಸ್ತಿ ನನ್ನ ತಮ್ಮ ಚಿನ್ನಿ ಕೃಷ್ಣಂದು. ನಮ್ಮಪ್ಪ ಅಮ್ಮ ಬರೀ ಗಾರ್ಡಿಯನ್ ಆಗಿ ಮಾತ್ರ ಇದ್ರು. ಹೀಗಿದ್ದಾಗ ಅವರು ನಿನಗೆ ಹೇಗ್ ಮಾರಕ್ಕಾಗತ್ತೆ? ಚಿನ್ನಿ ಕೂಡ ಇವರೆಲ್ಲರ ಜೊತೆ ಸೇರಿ ಸೈನ್ ಮಾಡಿದನಣ್ಣ. ಚಿನ್ನಿ ಮಾತ್ರನೇ ಮಾಡಿದಾನೆ, ನಾನಲ್ಲ. ಚಿನ್ನಿ ತನ್ನ ಭಾಗ ಮಾತ್ರ ಅಷ್ಟೇ ನಿಮಗೆ ಬರ್ಕೊಡಕ್ಕಾಗತ್ತೆ, ನನ್ನ ಭಾಗ ಅಲ್ಲ. ಈ ಮನೆ ಅರ್ಧ ನಂದು. ನಾನ್ ಸಹಿ ಹಾಕ್ದೆ ಪೂರ್ತಿ ಮನೆನ ನೀವು ಹ್ಯಾಂಡ್ ಓವರ್ ಹೇಗ್ ಮಾಡ್ಕೊಳ್ತೀರಾ? ಓಹ್, ವೆರಿ ಗುಡ್. ಒಳ್ಳೆ ಪಾಯಿಂಟೇ ಮಾತಾಡಿದ್ದೀರಾ ಅಜಯ್ ಅವರೇ. ಮಾತು ತಪ್ಪಲ್ಲ, ಸುಳ್ಳು ಹೇಳಲ್ಲ, ನನ್ನ ಮಾತೆ ಶಾಸನ ಅನ್ನೋ ಶಿವಪಾರ್ವತಿ ಅವರು ನಮಗ್ ಮೋಸ ಮಾಡಿದ್ದಾರೆ ಅಂತಾಯ್ತು. ಅವಶ್ಯಕತೆ ಇದ್ದಾಗ ಸಾಲ ತಗೊಂಡ್ರು, ಆ ಅವಶ್ಯಕತೆ ಮುಗಿದ ಮೇಲೆ ಸಾಲ ತೀರ್ಸಿ ಅಂದಾಗ ನಿಮ್ಮನ್ನ ಆಟದ ಮಧ್ಯೆ ಸೇರಿಸಿ ಮಾತಾಡು ಅಂತ ಹೇಳಿದಾರ. ಗುಡ್, ವೆಲ್ ಡನ್. ಇದೇನಾ ಶಿವಪಾರ್ವತಿ ಅವರೇ ದೊಡ್ಡತನ ಅಂದ್ರೆ? ಇದಕ್ಕೇನಾ ಊರವರೆಲ್ಲ ನಿಮ್ಮನ್ನ ಗೌರವಿಸೋದು? ಶಟಪ್ ಶೌರ್ಯ, ಶಟಪ್ ಶೌರ್ಯ, ಶಟಪ್ ಶೌರ್ಯ, ಶೌರ್ಯ. ನಮ್ಮಮ್ಮ ಅವರು ಫೋನ್ ಮಾಡಿದ್ದಕ್ಕೋ ಹೇಳಿ ಕಳ್ಸಿದ್ದಕ್ಕೋ ನಾನು ಬರ್ಲಿಲ್ಲ. ನನ್ನ ಮಗಳ ಮದುವೆ ನಾನು ನೋಡೋದಕ್ಕೆ ಕೋರ್ಟ್ ಪರ್ಮಿಷನ್ ತಗೊಂಡು ತುಂಬಾ ಸಂತೋಷದಿಂದ ಬಂದೆ. ನಾನು ಕುಟುಂಬಕ್ಕೆ ದೂರ ಆಗಿದ್ರು ನನ್ನ ಮಗಳ ಮದುವೆ ನಮ್ಮ ಅಪ್ಪ ಅಮ್ಮನ ಕೈಯಾರೆ ನಡೆಯುತ್ತೆ ಅಂತ ತುಂಬಾ ಸಂತೋಷ ಪಟ್ಟೆ. ಸಿದ್ದು ಜೊತೆ ಮದುವೆ ಅಂತ ಸಿದ್ದು ಮನೆ ಅಳಿ ಆಗೋದಕ್ಕೆ ಒಪ್ಕೊಂಡಿದ್ದಾನೆ ಅಂದ್ರೆ ನನ್ನ ಮಗಳು ಎಷ್ಟು ಅದೃಷ್ಟವಂತಳು ಅಂತ ತುಂಬಾ ಹೆಮ್ಮೆ ಪಟ್ಟೆ. ಆದ್ರೆ ಇಲ್ಲಿಗೆ ಬಂದು ನೋಡಿದ್ರೆ ನಿನ್ನ ಹೆಂಡತಿ ಮಾಡಿರೋ ತಪ್ಪಿಗೆ, ನಿನ್ನ ಕೋಪಕ್ಕೆ ನನ್ನ ಮಗಳು ಬಲಿಯಾದ್ಲು. ನೀನ್ ಪೊಲೀಸ್ ಆಫೀಸರ್ ಅಲ್ವಾ ಮಿಸ್ಟರ್? ರೂಲ್ಸ್ ಚೆನ್ನಾಗಿ ಮಾತಾಡ್ತಿದ್ಯಲ್ಲ. ಒಂದು ಹುಡುಗಿಗೆ ಇಷ್ಟ ಇಲ್ದೇನೆ ತಾಳಿ ಕಟ್ಟೋದು ಅಪರಾಧ ಅಲ್ವಾ? ನನ್ನ ಮಗಳು ತಪ್ಪು ಮಾಡಿದ್ಲು ಅಂತ ತಾಳಿ ಕಟ್ಟದೆ ಎಂದೆ. ನನ್ನ ಕುಟುಂಬ ನಿನಗೆ ಮೋಸ ಮಾಡ್ತು ಅಂತ ಮನೆಯಿಂದ ಅವ್ರನ್ನೆಲ್ಲ ಹೊರಗಡೆ ಕಳಿಸ್ದೆ. ಅವ್ರು ಮಾಡಿದಿರೋ ತಪ್ಪಿಗೆ ನೀನು ಅಷ್ಟು ಶಿಕ್ಷೆ ಕೊಟ್ರೆ, ನೀನ್ ಮಾಡಿರೋ ಇಷ್ಟು ದೊಡ್ಡ ತಪ್ಪಿಗೆ ನಿನಗೆ ಎಷ್ಟು ದೊಡ್ಡ ಶಿಕ್ಷೆ ಕೊಡ್ಬೇಕು? ಇನ್ನು ಸರಿಯಾಗಿ ಹೇಳ್ಬೇಕು ಅಂದ್ರೆ ನನ್ನ ಮಗಳ ಕೈಯಲ್ಲಿ ನಿನ್ ಮೇಲೆ ಕಂಪ್ಲೇಂಟ್ ಕೊಡ್ಸಿದ್ರೆ ನಿನ್ನ ಫ್ಯೂಚರ್ ಏನಾಗುತ್ತೆ? ನಿನ್ ಜಾಬ್ ಹೋಗಿ ನೀನು ಕೂಡ ನನ್ನ ಹಾಗೆ ಜೈಲಲ್ಲಿ ಕಂಬಿ ಎಣಿಸ್ತಾ ಕೂತ್ಕೊಳ್ಬೇಕಾಗತ್ತೆ. ಏನ್ ಹೆದರ್ಸ್ತಾ ಇದ್ದೀರಾ? ನಿನ್ ಹಾಗೆ ಸಂಬಂಧ ದೂರ ಮಾಡ್ಕೊಳ್ಳೋಂಥವನಲ್ಲ ನಾನು. ದೂರ ಆಗಿದ್ರು ನನ್ನವರು ಚೆನ್ನಾಗಿರ್ಬೇಕು ಅಂತ ಕೇಳ್ಕೊಳ್ಳೋ ನಾನು. ಅದು ನಮ್ಮ ಅಪ್ಪ ಅಮ್ಮ ಅವರು ನನಗೆ ಕಲ್ಸ್ಕೊಟ್ಟಿರೋ ಸಂಸ್ಕಾರ. ನಾನು ಅದನ್ನೇ ನನ್ನ ಮಗಳಿಗೆ ಕಲ್ಸಿದ್ದೀನಿ. ಅದಕ್ಕೇನೆ ನೀನು ಬಲವಂತವಾಗಿ ತಾಳಿ ಕಟ್ಟಿದ್ರು ಆ ತಾಳಿಗೆ ಬೆಲೆ ಕೊಟ್ಟು ಆ ಸಂಬಂಧ ಎಷ್ಟು ಅಮೂಲ್ಯ ಅಂತ ಗೊತ್ತಿರೋದಕ್ಕೆ ತಲೆ ತಗ್ಸಿರೋದು, ನಿನ್ನ ಜೊತೆ ಮಾತಾಡ್ತಿರೋದು. ಎಷ್ಟೋ ದಿನಗಳಾದ್ಮೇಲೆ ಹೆತ್ತ ತಂದೆ ಬಂದ್ರು ಕೂಡ ನನ್ನ ಹತ್ರ ಬಂದು ತಪ್ಕೊಂಡು ಅಳ್ದೆ. ನೀನ್ ನಿಂತ್ಕೊ ಅಂದ್ ಕೂಡ್ಲೆ ಅಲ್ಲೇ ದೂರದಲ್ಲೇ ನಿಂತ್ಕೊಂಡ್ಬಿಟ್ಲು. ಈವಾಗ್ಲೂ ಕೂಡ ನೀನ್ ಅಂದೆ ನೋಡು,
ಶಿವಪಾರ್ವತಿ ಅವ್ರ ಕುಟುಂಬದವರು ಮಾತು ತಪ್ಪೋದಿಲ್ಲ, ಮಾತು ಬದಲಾಯಿಸೋದಿಲ್ಲ ಅಂತ ಊರೆಲ್ಲ ಹೇಳ್ತಾರೆ ಅಂತ. ಎಸ್, ನಮ್ಮಮ್ಮ ಆಡಿರೋ ಮಾತು, ಕೊಟ್ಟಿರೋ ಭಾಷೆನ ಯಾವತ್ತೂ ತಪ್ಪಲ್ಲ. ಅದಕ್ಕೆ ನೀನು ಆಸ್ತಿ ವಿಷಯನ ತಗೊಂಡ್ ಬರ್ತಿದ್ದ ಹಾಗೇನೆ ಆತ್ಮಾಭಿಮಾನ ಇರೋ ಅಂತ ನಮ್ಮಮ್ಮ ಕೊಟ್ಟಿರೋ ಮಾತು ಪ್ರಕಾರ ಆಸ್ತಿ ನಿನಗೆ ಕೊಟ್ಟು ಹುಟ್ಟು ಬಟ್ಟೆಲೆ ಹೊರಗಡೆ ಹೊಟ್ಟೋದ್ರು. ಬಹುಶಃ ನಮ್ಮಮ್ಮನಿಗೆ ನಾನು ಮಾಡಿರೋ ತಪ್ಪಿಗೆ ನನಗೆ ಪಿಂಡ ಇಟ್ಟಿರೋದು ಮಾತ್ರನೇ ನೆನಪಿರೋದು ಅಂತ ಕಾಣುತ್ತೆ. ಪ್ರೀತಿಯಿಂದ ನನ್ನ ಹೆಸರಿಗೆ ಆಸ್ತಿನ ಬರ್ದಿರೋದು ಮರ್ತು ಹೋಗಿದ್ದಾಳೆ. ಅಷ್ಟೇ ಅಲ್ವಾ ಅಮ್ಮ? ಶೌರ್ಯ, ಈ ಆಸ್ತಿಲಿ ನಿನ್ನ ಜೊತೆ ನನಗೂ ಅರ್ಧ ಸೇರುತ್ತೆ. ನಾನ್ ಮಾಧುರಿನ ಮದುವೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಹೆಸರಲ್ಲಿದ್ದ ಆಸ್ತಿನ ಅನುಪಮ ಹೆಸರಿಗೆ ಬರ್ದಿದ್ದೀನಿ. ಆದ್ರಿಂದ ನನ್ನ ಹೆಂಡತಿ ಅನುಪಮ, ನಮ್ಮಮ್ಮ, ಅಪ್ಪ, ನನ್ನ ತಮ್ಮ ಚಿನ್ನಿ ಎಲ್ರು ಕೂಡ ಇದೇ ಮನೇಲೇ ಇರ್ತಾರೆ. ಅವ್ರನ್ನ ಹೊರಟೋಗಿ ಅನ್ನೋ ಹಕ್ಕು ನಿನಗೂ ನಿನ್ನ ಕುಟುಂಬದವ್ರಿಗೂ ಇಲ್ಲ. ಅಪ್ಪ, ನನ್ನನ್ನು ಕ್ಷಮಿಸ್ಬಿಡಿ. ಅಮ್ಮನ್ನು ಕ್ಷಮಿಸೋದಕ್ಕೆ ಹೇಳಿ. ಅಮ್ಮನ ನಾನು ಅಮ್ಮ ಅಂತ ಕರೆಯೋದಕ್ಕೆ ಇಷ್ಟ ಇಲ್ದಿದ್ರು ನಾನು ಕರೆದೆ. ಹೆಸರಿಗಷ್ಟೇ ನಿಮ್ ದೊಡ್ಡ ಮಗ. ಆದ್ರೆ ನಿಮಗೆ ಯಾವತ್ತೂ ಜೊತೆಯಾಗಿರೋದಕ್ಕಾಗ್ಲಿಲ್ಲ. ಹಾಗೆ ಅನುಪಮ ಕೂಡ. ಅನುಪಮ ಹತ್ರ ಜೀವನ ಪೂರ್ತಿ ಜೊತೆಯಾಗಿರ್ತೀನಿ ಅಂತ ಪ್ರಮಾಣ ಮಾಡಿ ಮಧ್ಯದಲ್ಲೇ ನಾನು ಬಿಟ್ಟು ಹೊರಟು ಹೋದೆ. ಆ ಪಾಪನೇ ಕ್ಷಮಿಸೋ ಗುಣ ಇರಬೇಕು. ನಿನಗೆ ಈ ಅಣ್ಣ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ತುಂಬಾ ಇಷ್ಟ, ಪ್ರೀತಿ. ಈಗ ಆ ಪ್ರೀತಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಈಗ ನನ್ನ ಮಗಳು ನಿನ್ ಸೊಸೆ ಆಗಿದ್ದಾಳೆ. ಕಲ್ಯಾಣಿ ಮನಸ್ಸು ತುಂಬಾ ಒಳ್ಳೇದು, ಯಾರನ್ನೂ ನೋಯಿಸೋದಿಲ್ಲ. ಚಿಕ್ಕ ಹುಡುಗಿ, ಅಡುಗೆ ಕೆಲಸ ಏನು ಬರಲ್ಲ. ಕಲ್ಸಿದ್ರೆ ಕಲ್ತ್ಕೊಳ್ತಾಳೆ. ತಪ್ಪು ಮಾಡಿದ್ರೆ ಅಮ್ಮನ ಹಾಕಿ ಕಲ್ಸು, ಆದ್ರೆ ಅತ್ತೆ ಹಾಕಿ ಕೋಪ ಮಾಡ್ಕೋಬೇಡ. ನನ್ನ ಮಗಳಿಗೆ ನೋವು ಕೊಡ್ಬೇಡಮ್ಮ. ಚೆನ್ನಾಗಿದೆ ಅಣ್ಣ ನೀನ್ ಹೇಳೋದು. ನಿನ್ ಮಗಳಿಗೆ ನೋವು ಕೊಡದೆ ನನ್ ಕೆಲ್ಸ ಅನ್ಕೊಂಡಿದ್ಯಾ? ನಿನಗೆ ನಿನ್ನ ಮಗಳು ಚಿಕ್ಕವಳ ಹಾಗೆ ಕಾಣಿಸ್ಬೋದು, ಆದ್ರೆ ನಿನ್ನ ಮಗಳು ಚಿಕ್ಕ ಹುಡುಗಿ ಅಲ್ಲ. ನಾವು ನಿನ್ನ ಮಗಳಿಗೆ ನೋವು ಕೊಡೋದಲ್ಲ, ನಿನ್ನ ಮಗಳೇ ನಮ್ಮೆಲ್ರಿಗೂ ನೋವು ಕೊಡ್ತಿದ್ದಾಳೆ. ನಿನ್ನ ಮಗಳು ಹಚ್ಚಿರೋ ಬೆಂಕಿ ಇನ್ನೂ ಆರಿಲ್ಲ ಅಣ್ಣ. ನಷ್ಟ ಆಗಿರೋದು ನನ್ನ ಮಗನ್ಗೆ. ಇವನಿಗೆ ಇವನ್ ಹೆಂಡತಿ, ಇವನ್ ಮಗುಗೆ ತಾಯಿ ದೂರ ಆಗಿದ್ದಾಳೆ. 17 ವರ್ಷ ನೀನ್ ಅಮ್ಮನಿಂದ ದೂರ ಇದ್ದೆ ಅಲ್ವಾ? ನೀನೇ ಹೇಳಣ್ಣ. ನಾಳೆ ಆ ಮಗು ದೊಡ್ಡದಾದಾಗ ತಾಯಿ ಪ್ರೀತಿ ಸಿಕ್ಕಿಲ್ಲ ಅಂತ ಎಷ್ಟು ಸಂಕಟ ಪಡತ್ತೆ. ನಿನ್ನ ಮಗಳು ಈ ಮನೆಗ್ ಬರೋವರೆಗೂ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ವಿ. ಆದ್ರೆ ಇವಳು ಈ ಮನೆ ಕಾಲಿಟ್ಟಾಗಿಂದ ಇವತ್ತಿನ ತನಕ ಒಂದು ದಿನಾನೂ ಈ ಮನೆ ಪ್ರಶಾಂತವಾಗಿರ್ಲಿಲ್ಲ. ಯಾವಾಗ್ಲೂ ಯಾವ್ದಾದ್ರೂ ಒಂದು ಜಗಳನೆ. ಆವಾಗ ಮಾಧುರಿ ಈ ಮನೆ ಕಾಲಿಟ್ಟು ಒಂದು ತರ ನಾಶ ಮಾಡಿ ಹೋದ್ಲು. ಈಗ ನಿನ್ನ ಮಗಳು ಚೆನ್ನಾಗಿದೆ. ಅಮ್ಮ ಮಗಳು ಜೋಡಿ ದಮಯಂತಿ.
ಯಾಕೆ ಕೈ ಇಳಿಸ್ದೆ? ಹೊಡಿಯೋಣ, ಪರವಾಗಿಲ್ಲ. ಸತ್ಯ ಎಲ್ರಿಗೂ ಕೋಪ ತರ್ಸತ್ತೆ. ನಿಜನ ನಿಖರವಾಗಿ ಹೇಳೋರ್ಗೆ ಯಾವಾಗ್ಲೂ ಕೆಟ್ಟೋರು ಅನ್ನೋ ಮುದ್ರೆ ಹೆಸರು ಇದ್ದೇ ಇರತ್ತೆ ಅಲ್ವಾ? ನಿನ್ನ ಮಗಳ ಬಗ್ಗೆ ಮಾತ್ರ ಅಲ್ಲ, ನನ್ ಮಗನ್ ಬಗ್ಗೆನೂ ಒಂದೇ ಒಂದು ಸಲ ಸ್ವಲ್ಪ ಯೋಚನೆ ಮಾಡೋಣ. ಆಗ ತಪ್ಪು ಕೇವಲ ನನ್ನ ಮಗಂದಲ್ಲ, ಇವ್ರೆಲ್ರದ್ದು ಅಂತ ನಿನಗೂ ಅರ್ಥ ಆಗತ್ತೆ. ಶೌರ್ಯ ಪೊಲೀಸ್ ಆಫೀಸರ್ ಅಂತ ಎಲ್ರು ಅಂತಿದ್ರು. ಆದ್ರೆ ನಿನ್ನ ಮಗಳ ಪುಣ್ಯದಿಂದ ಓಡ್ ಹೋಗಿರೋ ಸಂಪದನ್ ಗಂಡ ಅಂತಾರೆ ಊರಿನ ಜನರು. ಶೌರ್ಯ ಆವೇಶದಲ್ಲಿ ನನ್ನ ಮಗಳ ಕತ್ತಿಗೆ ತಾಳಿ ಕಟ್ಟಿದ್ದಾನೆ. ಆಗಿರೋ ಮದುವೆನ ಆಗಿಲ್ಲ ಅನ್ನೋದಕ್ಕಾಗಲ್ಲ. ಆ ಬ್ರಹ್ಮ ನನ್ನ ಮಗಳ ಜೀವನನ ಶೌರ್ಯನ ಜೊತೆ ಗಂಟಾಕಿದ್ದಾನೆ ಅಂತ ಅನ್ಕೊಳ್ಳೋದನ್ನ ಬಿಟ್ರೆ ಏನು ಮಾಡೋಕ್ಕಾಗಲ್ಲ.